ಡಿ ಗ್ಯಾಂಗ್ನಿಂದ ಹತ್ಯೆಗೀಡಿದಂಥ ರೇಣುಕಾಸ್ವಾಮಿಯ ಕೊನೆ ಕ್ಷಣದ ದೃಶ್ಯ ಫೋಟೋಗಳು ಎಲ್ಲೆಡೆ ಒಂದು ರಿವ್ಯೂ ಆಗಿವೆ. ಹೀಗಾಗಿ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು, ಹಾಗೆ ಇಡೀ ಕರ್ನಾಟಕ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ರೇಣುಕಾಸ್ವಾಮಿಯವರ ಸಂಬಂಧಿಯಾಗಿರುವಂಥ ಷಡಾಕ್ಷರಿ ಅವರಿದ್ದಾರೆ. ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್, ರೇಣುಕಾಸ್ವಾಮಿಯವ್ರನ್ನ ಚಿತ್ರಹಿಂಸೆ ಕೊಟ್ಟು ಕೊಂದರು ಅಂತ ಕೇಳಿದ್ವಿ, ಆದರೆ ಈಗ ಅವರ ಕೊನೆ ಕ್ಷಣದ ಫೋಟೋಗಳು ಕೂಡ ರಿವ್ಯೂ ಆಗಿದೆ. ಏನು ಹೇಳ್ತೀರಾ ಸರ್? ಹೌದು, ನಾನು ಮಾಧ್ಯಮದಲ್ಲಿ ನೋಡಿದೆ. ತುಂಬ ಆಘಾತ ಆಗ್ತದೆ. ಅದನ್ನು ನೋಡಿದರೆ ತುಂಬ ಆಘಾತ, ಭಯಾನಕ, ಬೀಭತ್ಸ. ನಿಜವಾಗೂ ಯಾವ ವೈರಿಗಳಿಗೂ ಸಹ ಅಂತಹ ಒಂದು ಸ್ಥಿತಿ ಬರಬಾರ್ದು. ಯಾರು ಅಷ್ಟೊಂದು ಕ್ರೂರವಾಗಿ ಇದನ್ನು ಮಾಡಿದ್ದಾರೆ ಅಂದರೆ, ಕೊಂದಿದ್ದಾರೆ ಅಂದರೆ ಏನು ಅಂಥ ಇದಾಗಿತ್ತು ಅಂತಂದು ಅರ್ಥ ಆಗ್ತಿಲ್ಲ. ಯಾಕಂದರೆ ಒಂದು ಕ್ರೂರತೆ ಬರಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಏನಾಗಿರ್ತದೆ ಅಂದರೆ ರೊಚ್ಚು ಬರಬೇಕು. ಇವನೇನೋ ಮೆಸೇಜ್ ಮಾಡಿದ್ದ ಅಂತ ಹೇಳ್ಬಿಟ್ಟು ನಮ್ಗೆ ಅಧಿಕೃತವಾಗಿ ಇನ್ನೂ ಏನೂ ಗೊತ್ತಾಗಿಲ್ಲ. ಸರಿ, ಮೆಸೇಜ್ ಮಾಡಿರಲಿ, ಮಾಡಬಾರ್ದು, ಮಾಡಿರಿ ಅಂತ ನಾನು ಅದು ಸಪೋರ್ಟ್ ಮಾಡಲ್ಲ. ಮಾಡಿದರೆ ಅದಕ್ಕೆ ಬೇಕಾದಂಥ ದಾರಿಗಳಿದ್ವು, ಅದರಿಂದ ಇದನ್ನು ಮಾಡ್ಬೋದಾಗಿತ್ತು. ಆದರೆ ಮೆಸೇಜ್ ಮಾಡಿದ್ದಕ್ಕೆ ಇಷ್ಟೊಂದು ಕ್ರೂರವಾಗಿ ಕೊಲ್ಲೋದಾಗಿದ್ದರೆ ಸಮಾಜ ಎಷ್ಟು ಸಾಮಾಜಿಕ ಅಶಾಂತಿ ಉಂಟಾಗ್ಬೋದು ಅನ್ನೋ ಆಲೋಚನೆ ಮಾಡಿದಾಗ ನಿಜಕ್ಕೂ ತುಂಬ ನೋವು ಅನ್ನಿಸ್ತದೆ. ಯಾವತ್ತೂ ಯಾರಿಗೂ ಆ ರೀತಿ ಆಗಬಾರ್ದು. ಮಾನವೀಯತೆಯನ್ನೇ ಮರೆತು ವರ್ತನೆ ಮಾಡಿದ್ದಾರೆ ಸರ್. ಕೊನೆಯ ಕ್ಷಣದಲ್ಲಿ ಅವರು ಕೈ ಬೇಡಿ ಬೇಡ್ಕೊಂಡಿರುವಂಥ ಫೋಟೋ ಕೂಡ ವೈರಲ್ ಆಗಿದೆ. ಏನು ಹೇಳ್ತೀರಾ? ಹೌದು, ಮಾನವೀಯತೆ ಇರೋರು ಆ ರೀತಿ ಮಾಡೋದೇ ಇಲ್ಲ. ಅದನ್ನು ನೋಡಿದ್ರೆ ಆ ಸನ್ನಿವೇಶ ಅಷ್ಟೊಂದು 30-40 ಗಾಯಗಳು, ಆಮೇಲೆ ಅದು ಹೇಳಲಿಕ್ಕೆ ನನಗೆ ಶಬ್ದಗಳೇ ಇಲ್ಲ. ಅಂಥದ್ದು ಒಂದು ಸನ್ನಿವೇಶ, ಅದನ್ನು ನೋಡಲಿಕ್ಕೆ ಹೇಳಲಿಕ್ಕೆ ಭಾಳ ಬೇಜಾರು ಅನಿಸುತ್ತೆ. ಖಂಡಿತವಾಗ್ಲೂ ಈ ರೀತಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ಮನುಕುಲದಲ್ಲಿ ಇನ್ನು ಮುಂದೆ ಯಾವಾಗಲೂ ಆಗಬಾರ್ದು. ಅವನು ತಪ್ಪು ಮಾಡಿದ್ದಾನೆ, ಯಾವ್ಯಾವನು ತಪ್ಪು ಮಾಡಿದ್ದಾನೆ, ಯಾಕಂದರೆ ನಾನು ಎಂದೂ ಈ ಪದ ಬಳಸಿಲ್ಲ, ಇವತ್ತು ಬಳಸ್ತಾ ಇದ್ದೀನಿ. ಅದನ್ನು ನೋಡಿ ಅಷ್ಟೊಂದು ನನಗೆ ಆಕ್ರೋಶ ಆಗ್ತಾಯಿದೆ. ನಮಗಿಷ್ಟೇ, ಇದಕ್ಕಿಂತ ಹೆಚ್ಚು ಆಕ್ರೋಶ ವ್ಯಕ್ತಪಡಿಸ್ಲಿಕ್ಕೆ ಬರಲ್ಲ. ಯಾವ್ಯಾವನು ಅದನ್ನು ತಪ್ಪು ಮಾಡಿದ್ದಾನೆ, ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ, ಅವನೆಲ್ಲರಿಗೂ ನ್ಯಾಯಾಲಯ ಖಂಡಿತ ಶಿಕ್ಷೆ ಕೊಡುತ್ತೆ. ಆ ಭರವಸೆ ಇದೆ, ಆ ನಂಬಿಕೆ ಇದೆ. ಅದೇ ಒಂದು ನಮಗೆ ಜೀವಾಳ. ಸರ್, ಅಸಹಾಯಕರಾಗಿ ಆ ಚಿತ್ರಾಂಶದಿಂದ ಮನನೊಂದು ಕೈಬೇಡಿ ಬೇಡ್ತಿರುವಂಥ ದೃಶ್ಯ ನೋಡಿದಾಗ ಮನಸ್ಸು ಕಿತ್ತು ಬರುತ್ತೆ ಸರ್, ಕರುಳು ಕಿತ್ತು ಬರುತ್ತೆ. ಇಲ್ಲ, ಅದೇ ಹೇಳಿದ್ನಲ್ಲ, ಅದು ನೋಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ನ. ನನಗೆ ಒಂದು ಕ್ಷಣ ಕಣ್ಣೀರು ಬಂತು, ಅದನ್ನು ನೋಡಿ ಕಣ್ಣೀರು ಬಂತು ನನಗೆ. ಯಾಕೆಂದರೆ ಯಾರಿಗೂ ಆಗಬಾರ್ದು ರೀ ಅಲ್ವಾ. ಯಾವ ಮನುಷ್ಯತ್ವ, ಮಾನವೀಯತೆ ಇರುವಂಥದ್ದು ಯಾರಿಗೂ ಆಗಬಾರ್ದು ಅನ್ನುವಂಥದ್ದು. ಪೊಲೀಸರು ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಸರ್, ಏನು ಹೇಳ್ತೀರಿ? ಅದು ಚಾರ್ಜ್ ಶೀಟ್ದು ನಾವು ಹೇಳಿದ್ವಲ್ಲ, ನಮಗಿನ್ನೂ ಮಾಹಿತಿ ಇಲ್ಲ. ಅದು 10ನೇ ತಾರೀಕು 10ನೇ ತಾರೀಕು ಆದಮೇಲೆ ಸಿಗುವಂಥದ್ದು ಸಹ ಇದಿದೆ. ಅದನ್ನು ನೋಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋಣ. ಅಂದರೆ ಆರೋಪಿಗಳಿಗೆಲ್ಲೋ ಒಂದು ಕಡೆ ರಾಜಾತಿಥ್ಯ ಕೊಡ್ತಿದ್ದು ಜೈಲಲ್ಲಿ ಎಂಬ ವಿಷಯ ಕೇಳಿ ತುಂಬ ಆತಂಕಕ್ಕೊಳಗಾಯಿದ್ರಿ. ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ, ಕಾನೂನು ಬಿಗಿಗೊಳಿಸಿದ್ದಾರೆ. ಏನು ಹೇಳ್ತೀರಾ? ಇಲ್ಲ, ಸರ್ಕಾರದವರು ಏನು ಬೇಕೋ ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಯಾರ್ಯಾರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಏನಾಗಬೇಕು ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಸರ್ಕಾರಕ್ಕೆ ಧನ್ಯವಾದ. ಯಾಕೆಂದರೆ ಪೊಲೀಸ್ ಇಲಾಖೆನೂ ಸಹ ಅದೇ ರೀತಿಯ ಕಾರ್ಯ ಮಾಡ್ತಾ ಇದೆ. ಅವರಿಗೆಲ್ಲ ಪೊಲೀಸ್ ಇಲಾಖೆಗಾಗಲಿ ಸರ್ಕಾರಕ್ಕಾಗಲಿ ಧನ್ಯವಾದಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಎಂಥ ಶಿಕ್ಷೆ ಆಗಬೇಕು ಇಂಥ ಆರೋಪಿಗಳಿಗೆ ಅಂತೀರ ಸರ್? ನ್ಯಾಯಾಲಯ ಏನು ಕೊಡ್ತದೋ ಆ ಶಿಕ್ಷೆ ಆದರೆ ಆಯಿತು. ನಾವೇನು ನಮ್ಮದು ಹಿಂಗಾಗಬೇಕು ಹಂಗೆ, ನಮ್ಮದು ನ್ಯಾಯಾಲಯ ಇದೆಯಲ್ಲ, ನಮ್ಮದು ಎಂಥದ್ದು ಸಂವಿಧಾನ ಕೊಟ್ಟಿದೆ ನಮಗೆ. ಸಂವಿಧಾನ ಎಲ್ಲರಿಗೂ ಒಂದೇ ನ್ಯಾಯ ಕೊಟ್ಟಿದೆ. ಆ ನ್ಯಾಯಕ್ಕೆ ಎಲ್ಲರಿಗೂ ಹೇಗೆ ನ್ಯಾಯ ಇದೆಯೋ ಆ ಒಂದು ತಪ್ಪುಗಳಿಗೆ ಆ ಶಿಕ್ಷೆ ಆದರೆ ಸಾಕು. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿಯವರ ಚಿಕ್ಕಪ್ಪನಾಗಿರುವಂಥ ಷಡಾಕ್ಷರಿ ಅವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.